ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಡಿಸಿಎಂ ಡಿಕೆ ಹೇಳಿಕೆಗೆ ಸಿಎಂ ಪುತ್ರ ಯತೀಂದ್ರ ಟಾಂಗ್. ಹೊಸ ಕುರ್ಚಿ ಹಳೆ ಕುರ್ಚಿ ಅಂತ ಅಡ್ಡಗೋಡೆ ಮೇಲೆ ದೀಪವಿಟ್ಟ ಡಿಕೆ ಆಪ್ತರು. ಪುಟ್ಟದ ಫೈಟ್ ಮಧ್ಯೆ ಸಿದ್ದರಾಮಯ್ಯಗೆ ಅಹಿಂದ ಸಮಾವೇಶದ ಶಕ್ತಿ. ಸಿಡಬ್ಲ್ಯೂಸಿ ಸಭೆಗಾಗಿ ದೆಹಲಿಗೆ ತೆರಳಿದ ಸಿಎಂ. ಇದೆಲ್ಲವನ್ನು ನೋಡೋಣ ಪಟ್ಟದ ಆಟ ನ್ಯೂಸ್ ಟಾಪ್ನಲ್ಲಿ. ಮೊನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ ಬಳಿಕ ಡಿಕೆ ಪಕ್ಷನಿಷ್ಠೆಯ ಮಾತುಗಳನ್ನಾಡಿದ್ರು. 40 ವರ್ಷ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಪೋಸ್ಟರ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ನಾನೇನು ಸುಮ್ಮನೆ ಬಂದು ಭಾಷಣ ಮಾಡಿ ಹೋಗಿಲ್ಲ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಮಾತಿನಲ್ಲೇ ತಿವಿದಿದ್ರು. ಇದಕ್ಕೆ ಬೆಳಗಾವಿಯಲ್ಲಿ ಮಾತನಾಡಿರುವ ಸಿಎಂ ಪುತ್ರ ಯತೀಂದ್ರ ಪಕ್ಷ ಸಂಘಟನೆ ಬಗ್ಗೆ ಪರೋಕ್ಷವಾಗಿ ಡಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಅಧಿಕಾರ ಏನು ಬರುತ್ತೆ ಅದು ನಮ್ಗೆ ಶಾಶ್ವತ ಅಲ್ಲ. ಅದು ಮುಖ್ಯಮಂತ್ರಿಗಳಿಗಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ ಅಥವಾ ನಮಗಾಗಲಿ. ಆದರೆ ಪಕ್ಷ ಕಟ್ಟೋ ಕೆಲಸ, ಪಕ್ಷ ಹೇಳೋ ಕೆಲಸ ಮಾಡಬೇಕು, ನಮ್ಮೆಲ್ಲರ ಕರ್ತವ್ಯ, ನಾವು ಅದನ್ನು ಮಾಡ್ತೀವಿ. ಡಿಕೆ ಹೇಳಿಕೆಗೆ ಜೈ ಎಂದಿರುವ ಮಾಗಡಿ ಶಾಸಕ ಬಾಲಕೃಷ್ಣ ಪಕ್ಷಕ್ಕೆ ಹೊಸದಾಗಿ ಬಂದಿರೋರಿಗೆ ಡಿಕೆ ಪಟ್ಟ ಕಷ್ಟದ ಬಗ್ಗೆ ಗೊತ್ತಿಲ್ಲ ಎಂದಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಅವರ ದುಡಿಮೆಗೆ ಪ್ರತಿಫಲ ಸಿಗ್ತಾ ಇದೆ. ಕೆಲವರಿಗೆ ಲೇಟ್ ಆಗಬಹುದು, ಕೆಲವರಿಗೆ ಬೇಗ ಸಿಗಬಹುದು ಎಂದಿದ್ದಾರೆ. ಕೆಲವರು ಹೊಸದಾಗಿ ಬಂದಿರೋರಿಗೆ ಆದ್ರೆ ಅವರ ಕಷ್ಟ ಗೊತ್ತಿಲ್ಲ, ಅದನ್ನು ತಿಳಿಸ್ಕೊಡ್ತಾವ್ರು ಅಷ್ಟೇ. ಕೆಲವರು ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅದ್ರ ದುಡಿಮೆ ತಕ್ಕಂಗೆ ಎಲ್ಲರಿಗೂ ಪ್ರತಿಫಲ ಸಿಗ್ತಾ ಇದೆ ಅಲ್ಲ. ಕೆಲವರಿಗೆ ಲೇಟಾಗಿ ಸಿಗ್ಬೋದು, ಕೆಲವರಿಗೆ ಬೇಗ ಸಿಗ್ಬೋದು ಅಷ್ಟೇ. ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಹಳೆ ಕುರ್ಚಿ ಹೊಸ ಕುರ್ಚಿ ಮಾತು ಕುತೂಹಲ ಕೇಳಿಸಿದೆ. ವಿಷಯ ಅಂದ್ರೆ ಇತ್ತೀಚೆಗೆ ನಿಧನರಾದ ಕಾಂಗ್ರೆಸ್ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಒಟ್ಟಿಗೆ ಭಾಗಿಯಾಗಿದ್ರು. ಈ ವೇಳೆ ಮಾಧ್ಯಮದವರು ನಾಯಕತ್ವ ಬದಲಾವಣೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಎರಡೂ ಕುರ್ಚಿ ಇಲ್ಲೇ ಇವೆ, ಹೊಸ ಕುರ್ಚಿ ಹಳೆ ಕುರ್ಚಿ ಎರಡೂ ಇಲ್ಲೇ ಇವೆ, ಅವರು ಬಂದಾಗ ಮುಜುಗರ ಮಾಡೋದು ಬೇಡ, ಆಮೇಲೆ ಮಾತನಾಡೋಣ ಅಂತ ಹೇಳಿದ್ರು. ಹೊಸ ಕುರ್ಚಿ ಹಳೆ ಕುರ್ಚಿ ಎಲ್ಲ ಇಲ್ಲೇ ಇದಾವೆ, ಈಗ ಬೇಡ ವಿಷಯ. ಈಗ ಬೇಡ, ಅದು ಮಾತಾಡೋದು ಸಂಜೆ ಮಾತನ್ನ ಪಾಪ ಬಂದ ಮುಜುಗರ ಮಾಡೋದು ಚೆನ್ನಾಗಿ ಕಾಣದ. ಒಂದ್ ಕಡೆ ಡಿಕೆ ಪಕ್ಷನಿಷ್ಠೆಯ ದಾಳ ಉರುಳಿಸಿದ್ರೆ ಇತ್ತ ಸಿಎಂ ಬಣ ತಮ್ಮ ಬತ್ತಳಿಕೆಯ ಅಹಿಂದಾಸ್ತ್ರವನ್ನ ಹೂಡೋದಕ್ಕೆ ಸಜ್ಜಾಗಿದೆ. ಮೈಸೂರಿನಲ್ಲಿ ಜನವರಿ 25ಕ್ಕೆ ಅಹಿಂದ ಸಮಾವೇಶ ಮಾಡೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಅಲ್ಲದೆ ಜನವರಿಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿಯಲಿದ್ದಾರೆ. ಹೀಗಾಗಿ ಜನವರಿ 6ರಂದು ಅಹಿಂದ ಯುವ ಒಕ್ಕೂಟ ನೆಲಮಂಗಲದಲ್ಲಿ 10,000 ಜನರಿಗೆ ನಾಟಿ ಕೋಳಿ ಔತಣಕೂಟ ಏರ್ಪಡಿಸೋದಕ್ಕೆ ಮುಂದಾಗಿದೆ. ಅಹಿಂದ ಸಮುದಾಯದವರು, ಅಹಿಂದ ಸಮುದಾಯದ ಬೇಡಿಕೆಗಳು ಇವತ್ತೇನಾದರೂ ಈಡೇರಬೇಕಾದ್ರೆ ಒಬ್ಬ ಅಹಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರಲೇಬೇಕು. ಅದು ನಮ್ಮ ಸಹಜವಾದ ಬೇಡಿಕೆ. ಅವರು ಈ ಅವಧಿಯನ್ನು ಪೂರ್ಣ ಮಾಡಬೇಕು ಅನ್ನೋದು ಇಡೀ ಅಹಿಂದ ಸಮುದಾಯದ ಬೇಡಿಕೆಯೂ ಆಗಿದೆ, ಆಶಯವೂ ಆಗಿದೆ. ಈ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ಅಹಿಂದ ಸಮಾವೇಶದ ಬಳಿಕ ದಲಿತ ಸಮಾವೇಶ ಆಗುತ್ತೆ ಅಂತ ಹೇಳುವ ಮೂಲಕ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಹಿಂದ ಸಮಾವೇಶ ಆದಮೇಲೆ ದಲಿತ ಸಮಾವೇಶನೂ ಮಾಡ್ತೀವಿ, ಕಾರ್ಯಕರ್ತರ ಸಮಾವೇಶನೂ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ಸಿದ್ದರಾಮಯ್ಯ ಪರ ನಡೆಯುವ ಈ ಅಹಿಂದ ಸಮಾವೇಶಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಟಾಂಗ್ ಕೊಟ್ಟಿದ್ದಾರೆ. ಅಹಿಂದ ನಾಯಕರಾದ್ರೆ ಚುನಾವಣೆ ವೇಳೆ ಎಲ್ಲಿ ಬೇಕಾದರೂ ಸ್ಪರ್ಧಿಸಿ ಗೆಲ್ಲಬೇಕಾಗಿತ್ತು, ಪುತ್ರನ ಕ್ಷೇತ್ರವನ್ನ ಖಾಲಿ ಮಾಡಿಸಿ ಸ್ಪರ್ಧೆ ಮಾಡಿದ್ದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ನೀವು ಅಹಿಂದ ಲೀಡರ್ ಆಗಿದ್ರೆ ಎಲ್ಲಿ ಬೇಕಾದರೂ ಗೆಲ್ಬಹುದು. ಎನಿವೇರ್ ಇನ್ ದಿ ಸ್ಟೇಟ್ ಯು ಕ್ಯಾನ್ ವಿನ್. ವೈ ಯು ಆರ್ ಸೆಲೆಕ್ಟೆಡ್ ಯುವರ್ ಸನ್ ಟು ವೆಕೇಟ್ ಟು ಕಂಟ್ರಿ. ಇವತ್ತು ನವದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಸಭೆ ನಡೆಯಲಿದೆ. ಹೀಗಾಗಿ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಸಂಜೆ ನವದೆಹಲಿಗೆ ತೆರಳಿದ್ರು. HAL ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ರು. ಸಿಡಬ್ಲ್ಯೂಸಿ ಸಭೆಯಲ್ಲಿ ಪಾಲ್ಗೊಂಡ ಬಳಿಕ ಇವತ್ತು ಸಂಜೆನೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ಹಿಂತಿರುಗಲಿದ್ದಾರೆ. ದೆಹಲಿ ಪ್ರವಾಸಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಸಚಿವರು ಮತ್ತು ಶಾಸಕರನ್ನ ಭೇಟಿಯಾಗಿ ಚರ್ಚಿಸಿದ್ರು. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಚಿವರಾದ ಡಾಕ್ಟರ್ ಮಹದೇವಪ್ಪ, ಜಮೀರ್ ಅಹಮದ್, ಡಾಕ್ಟರ್ ಎಂಸಿ ಸುಧಾಕರ್, ದಿನೇಶ್ ಗುಂಡೂರಾವ್, ಶಾಸಕರಾದ ಅಜಯ್ ಸಿಂಗ್, ಎಎಸ್ ಪೊನ್ನಣ್ಣ, ಎಂಎಲ್ಸಿ ಯತೀಂದ್ರ ಸೇರಿದಂತೆ ಹಲವರ ಜೊತೆ ಸುಮಾರು 30 ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚಿಸಿದ್ರು.
ಇವತ್ತು ದೆಹಲಿಯಲ್ಲಿ ನಡೆಯುವ ಎಐಸಿಸಿ ಕಾರ್ಯಕಾರಿಣಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಈ ಸಭೆಯಲ್ಲಿ ಕುರ್ಚಿ ಕಾಳಗದ ಬಗ್ಗೆ ಚರ್ಚೆಯಾಗುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಸದ್ಯದ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಚರ್ಚಿಸುವ ಸಾಧ್ಯತೆ ಇದೆ. ಒಂದ್ ವೇಳೆ ಚರ್ಚಿಸಿದ್ರೆ ಮಹತ್ವ ಪಡೆದುಕೊಳ್ಳಲಿದೆ. ಆದರೆ ಇಂದಿನ ಸಭೆಗೆ ಡಿಕೆಗೆ ಆಹ್ವಾನವಿಲ್ಲ. ಹೀಗಾಗಿ ಡಿಕೆ ಹೊರತುಪಡಿಸಿ ಯಾವುದೇ ನಿರ್ಣಯ ಅನುಮಾನವಿದ್ದು ಹೈಕಮಾಂಡ್ ರಾಜ್ಯದ ಬಗ್ಗೆ ಚರ್ಚಿಸುವುದಕ್ಕೆ ಹಿಂದೇಟು ಹಾಕ್ತಾ ಇದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.